ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಜಿಬಿಎ ಚುನಾವಣೆ ನಡೀತಾ ಇದೆ, ಚುನಾವಣೆ ಬರ್ತಾ ಇದೆ, ಚುನಾವಣೆಗೆ ಸಿದ್ಧತೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಈಗಾಗಲೇ ನಾವು ನಿನ್ನೆ ಈ ವಿಚಾರವನ್ನ ಚರ್ಚೆ ಮಾಡಿದೀವಿ. 3 ಹಂತದಲ್ಲಿ ಅಂದ್ರೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಹಾಗೇನೆ ಜಿಲ್ಲಾ ಪಂಚಾಯಿತಿ ಇದಕ್ಕೂ ಒಟ್ಟಿಗೆ ಚುನಾವಣೆಯನ್ನ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಿದೆ. ಈಗ ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಅನ್ನ ಬಳಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಈ ತೀರ್ಮಾನ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಬಿಜೆಪಿಗರು ಇದನ್ನ ವಿರೋಧ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಕೆಲವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಿಎಂ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಅಂತ ಪಾಟೀಲ್ ಅವರು ನೇರವಾಗಿನೇ ಹೇಳ್ತಿದ್ದಾರೆ. ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ, ವಿಧಾನಸಭೆ ಚುನಾವಣೆಯಲ್ಲಿ 136 ಸ್ಥಾನ ಗೆದ್ರಲ್ಲ, ಆಗ ನಿಮ್ಗೆ ಇವಿಎಂ ಬಗ್ಗೆ ನಂಬಿಕೆ ಇತ್ತಾ? ಹಾಗೇನೆ ಬ್ಯಾಲೆಟ್ ಪೇಪರ್ ಬೇಡ, ಇವಿಎಂ ಬೇಕು ಅಂತ ತಂದೋರೇ ನೀವಲ್ವಾ? ಈಗ ನೀವೇ ಅದ್ರ ಮೇಲೆ ಅನುಮಾನ ವ್ಯಕ್ತಪಡಿಸ್ತೀರಾ? ಈ ಎಲ್ಲ ಪ್ರಶ್ನೆಗಳನ್ನ ರಾಜಕೀಯ ರೂಪದಲ್ಲಿ ಚರ್ಚೆಗೆ ಜಟಾಪಟಿಗೆ ಕಾರಣ ಆಗ್ತಿದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಪತ್ರಕರ್ತರು ಮತ್ತು ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ಕೇಳಿಸಿದೆ ಅಲ್ಲ? ಬ್ಯಾಲೆಟ್ ಪೇಪರ್ ವರ್ಸಸ್ ಇವಿಎಂ ಚರ್ಚೆ ಜೋರ್ ಆಗ್ತಾ ಇದೆ. ಬ್ಯಾಲೆಟ್ ಪೇಪರ್ ನ ಹಿಂದೆನೂ ನಾವು ಬಳಸಿದೀವಿ, ಬಳಸುವಂತ ಅವಕಾಶ ಕೂಡ ಇದೆ, ಅಧಿಕಾರ ಕೂಡ ಇದೆ. ಈ ಸಂದರ್ಭದಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅಂತ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಮೊದಲು ನಂಬಿಕೆ ಇತ್ತಾ, 2 ವರ್ಷದ ಕೆಳಗೆ ನಂಬಿಕೆ ಇತ್ತಾ, ಈಗ ನಂಬಿಕೆ ಇಲ್ವಾ ಅಂತ ಬಿಜೆಪಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಇದನ್ನ ಹೇಗೆ ನೋಡ್ತೀರಿ, ಜಟಾಪಟಿಯನ್ನ, ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಚರ್ಚೆಯನ್ನ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? 2004ರಲ್ಲಿ ಇಡೀ ಭಾರತದಲ್ಲಿ ಮೊಟ್ಟಮೊದಲ ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟಮೊದಲ ಬಾರಿ ಇವಿಎಂ ಅನ್ನ ಸಂಪೂರ್ಣವಾಗಿ ಬಳಸ್ತಾ ಇತ್ತು. ಅವಾಗ ಗೆದ್ದಿದ್ದು ಕಾಂಗ್ರೆಸ್. ನಂತರ ಇನ್ನೊಂದು ಚುನಾವಣೆ ಆಯ್ತು, ಅವಾಗ ಗೆದ್ದಿದ್ದು ಕಾಂಗ್ರೆಸ್. ನಂತರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬಂತು. ಅದಾದ ನಂತರ ನಡೆದಂತ 2 ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಬಂತು. ಈಗ ಚರ್ಚೆ ಯಾಕೆ ಅಂತ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಈ ಇವಿಎಂ ಬಗ್ಗೆ ಪದೇ ಪದೇ ಆರೋಪವನ್ನ ಮಾಡ್ತಾ ಇದೆ, ಮತ್ತೆ ಹಲವು ಅನುಮಾನಗಳನ್ನು ಸಹ ಹೇಳ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ನಮಗೆ ಇವಿಎಂ ನ ಒಂದು ಅಕ್ಸೆಸ್ ಕೊಡಿ, ಅದ್ ಏನಿದೆ ಹೇಗಿದೆ ಅಂತ ನಾವು ನೋಡ್ಬೇಕು, ಅಕ್ಸೆಸ್ ಅನ್ನ ಕೊಡಿ ಅಂತೇಳಿ. ಆದ್ರೆ ಇವಿಎಂ ಹೇಗಿದೆ ಅಂತ ನೋಡಿ ಅಂತ ಹೇಳಿ ಒಂದ್ಸರಿ ಚುನಾವಣಾ ಆಯೋಗವೇ ತೆರೆದಿಟ್ಟಾಗ ಅದರ ವಿಶ್ವಾಸಾರ್ಹತೆ ಕೊರತೆಯೋ ಅಥವಾ ಚುನಾವಣಾ ಆಯೋಗದ ಬಗ್ಗೆ ಇತ್ತಂತ ಅಪನಂಬಿಕೆಯೋ ಕಾಂಗ್ರೆಸ್ ಹೋಗ್ಲಿಲ್ಲ ಅಲ್ಲಿ. ಆದ್ರೂ ಸಹ ಈಗ ಚರ್ಚೆ ಮುಂದುವರೆದಿದೆ. ಇಡೀ ದೇಶದಲ್ಲಿ ಈಗ ಕರ್ನಾಟಕ ಒಂದು ನಿಲುವನ್ನ ತೆಗೆದುಕೊಂಡಿದೆ, ಇವಿಎಂ ಬೇಡ ಅಂತ ಹೇಳಿ. ಏನು ಬೆಂಗಳೂರಲ್ಲಿ ಪಾಲಿಕೆ ಚುನಾವಣೆ ನಡೆಯುತ್ತೆ, ಅಲ್ಲಿ ಬ್ಯಾಲೆಟ್ ಪೇಪರ್ನೇ ಬಳಸ್ತೇವೆ ಅಂತ ಹೇಳಿ. ಹಾಗಾಗಿ ಈಗ ಮತ್ತೆ ದೇಶಾದ್ಯಂತ ಚರ್ಚೆ ನಡೀತಾ ಇದೆ. 1951ನೇ ಇಸ್ವಿಯಿಂದ 2004ನೇ ಇಸ್ವಿವರೆಗೂ ಸಹ ಬ್ಯಾಲೆಟ್ ಪೇಪರ್ ಅಲ್ಲೇ ಚುನಾವಣೆ ಆಗಿದ್ದು. ಆಗ ಕಾಂಗ್ರೆಸ್ ಯಾಕೆ ಇವಿಎಂ ತಂತು? ಮೋಸಗಳಾಗ್ತವೆ, ತಪ್ಪುಗಳಾಗ್ತವೆ, ಎಣಿಕೆನಲ್ಲಿ ಸಮಸ್ಯೆ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಮತ ಎಣಿಕೆ ಸುದೀರ್ಘ ಕಾಲ ತೆಗೆದುಕೊಳ್ತದೆ, ಹೀಗೆ ಹಲವಾರು ಕಾರಣಗಳಿಂದ ಒಂದು ಚುನಾವಣಾ ಸುಧಾರಣೆ ಅಂತ ಹೇಳಿ ತೆಗೆದುಕೊಂಡು ಬಂತು. ಆದ್ರೆ ಒಂದು ಮಹತ್ವದ ಅಂಶ ಅಂತ ಅಂದ್ರೆ, ಇಡೀ ವಿಶ್ವದಲ್ಲಿ 60 ದೇಶಗಳು ಕಳೆದ 25 ವರ್ಷದಲ್ಲಿ 60 ದೇಶಗಳು ಇವಿಎಂ ಅನ್ನ ಬಳಸ್ತಾ ಇದ್ವು. ಈ 25 ವರ್ಷದಲ್ಲಿ 20ಕ್ಕೂ ಹೆಚ್ಚು ದೇಶಗಳು ಇವಿಎಂ ಅನ್ನ ಬಳಸ್ತಾ ಇಲ್ಲ. ಮತ್ತೆ ಯಾವ ದೇಶಗಳು ಬಳಸ್ತಾ ಇಲ್ಲ ಅಂದ್ರೆ ಇವೆಲ್ಲವೂ ಸಹ ಲ್ಯಾಟಿನ್ ಅಮೆರಿಕ ಈ ಭಾಗದ ಯುರೋಪ್ ಮತ್ತೆ ಅಮೆರಿಕಾದ ದೇಶಗಳೇ ಬಳಸ್ತಾ ಇಲ್ಲ. ಅವರೇ ಯಾಕೆ ವಾಪಸ್ ಬಂದಿದ್ದಾರೆ ಅಂದ್ರೆ, ಒಂದು ಅದರಲ್ಲಿ ಪಾರದರ್ಶಕತೆ ಕೊರತೆ ಇದೆ ಅಂತ ಹೇಳಿ, ಇನ್ನೊಂದು ಇಲ್ಲೂ ಸಹ ತಪ್ಪುಗಳಾಗತ್ತೆ, ಮೋಸಗಳಾಗತ್ತೆ ಅಂತ ಹೇಳಿ. ಇಂಥ ಕಾರಣವನ್ನ ಇಟ್ಕೊಂಡು ರಷ್ಯಾ, ಫಿನ್ಲ್ಯಾಂಡ್, ಐರ್ಲೆಂಡ್, ಜರ್ಮನಿ, ನೆದರ್ಲ್ಯಾಂಡ್ ಅಂತ ದೇಶಗಳೇ ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ಗೆ ವಾಪಸ್ ಹೋಗ್ತೀವಿ ಅಂತ ಬಂದಾಗ ಭಾರತದಲ್ಲಿ ಯಾಕೆ ಮಾಡಬಾರದು ಅಂತ. ಇವಿಎಂ ಬಗ್ಗೆ ಇತ್ತು, ಕಾಂಗ್ರೆಸ್ಗೂ ನಂಬಿಕೆ ಇತ್ತು, ಆಯ್ತು ಚುನಾವಣೆ ಎಲ್ಲದೂ ಆಯ್ತು. ಆದ್ರೆ ಈಗ ಏನು ಅಪನಂಬಿಕೆ ಇದೆ ಇವಿಎಂ ಬಗ್ಗೆ, ಈ ಅಪನಂಬಿಕೆಯನ್ನ ಹೋಗ್ಲಾಡಿಸುವಂತ ಬಹಳ ದೊಡ್ಡ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಾಗಿದೆ ಮತ್ತು ಚುನಾವಣಾ ಆಯೋಗದ್ದು ಆಗಿದೆ. ಈಗ ಆಯ್ತು ಇವಿಎಂ ಬಳಸ್ಬೇಕು ಅಂತಂದ್ರೆ ಅದ್ರಲ್ಲಿ ಏನಿದೆ ಮೆಕ್ಯಾನಿಸಮ್, ಏನ್ ರಾಹುಲ್ ಗಾಂಧಿ ಹೇಳ್ತಾ ಇದಾರೆ, ಕಾಂಗ್ರೆಸ್ ಹೇಳ್ತಾ ಇದಾರೆ, ಒಂದ್ಸರಿ ಕಾಂಗ್ರೆಸ್ನ ಅಪನಂಬಿಕೆಯನ್ನ ದೂರ ಮಾಡಿ ನೀವು ಇವಿಎಂ ಅನ್ನೇ ಬಳಸೋಕ್ ಶುರು ಮಾಡಿ. ಈಗ ಅಕ್ಸೆಸ್ ಕೊಡಿ ಅಂತವ್ರು ಕೇಳ್ತಾ ಇರ್ಬೇಕಾದ್ರೆ, ನೀವು ಅಕ್ಸೆಸ್ ಕೊಡದೇನೆ ನಾವ್ ಇವಿಎಂ ಅನ್ನೇ ಬಳಸ್ತೀವಿ ಅಂತ ಹೇಳಿದಾಗ ಆಯ್ತು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತು, ಬೇರೆ ರಾಜ್ಯಗಳಲ್ಲೂ ಸಹ ಕಾಂಗ್ರೆಸ್ ಗೆಲ್ತು, ಈ ಇವಿಎಂ ಕಾರಣದಿಂದನೇ ಗೆಲ್ತು ಅಂತ ಅನ್ಕೊಳ್ಳೋಣ. ಆದ್ರೂ ಸಹ ಅಪನಂಬಿಕೆ ಇದೆ ಅಂದಾಗ ಯಾವುದೇ ಒಬ್ಬ ಪ್ರಜೆಗೂ ಸಹ ಈ ಚುನಾವಣೆಯಂತಹ ಒಂದು ಮಹತ್ವದ ಚಟುವಟಿಕೆಯಲ್ಲಿ ಒಬ್ಬ ಪ್ರಜೆಗೂ ಸಹ ಅಪನಂಬಿಕೆ ಇರಬಾರ್ದು ಅಂತ ಒಂದು ಜವಾಬ್ದಾರಿ ತೋರಿಸ್ಬೇಕು ಅಂತ. ಈ ಅಪನಂಬಿಕೆಯನ್ನ ದೂರ ಮಾಡಬೇಕಾಗಿರೋ ಕರ್ತವ್ಯ ಮತ್ತು ಜವಾಬ್ದಾರಿ ಇರೋದು ಚುನಾವಣಾ ಆಯೋಗದ ಮೇಲೆ ಸರ್ಕಾರಕ್ಕಿಂತ ಹೆಚ್ಚಾಗಿ. ಈಗ ಆಯೋಗ ನೀವೇ ಹೇಳಿದಂಗೆ ಕರೀತು, ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು, ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ. ಅಲ್ಲಿ ನೀವು ಅದನ್ನ ತೋರಿಸಿ ಒಂದ್ 4 ಇವಿಎಂ ಅಲ್ಲಿ ಎಲ್ಲಿ ಟ್ಯಾಂಪರಿಂಗ್ ಆಗತ್ತೆ ಅಥವಾ ಎಲ್ಲಿ ಸಮಸ್ಯೆ ಆಗತ್ತೆ ಅಂತ ತೋರಿಸಿ ಅದನ್ನ ಸಾಬೀತ್ ಮಾಡಕ್ ಆಗ್ಲಿಲ್ಲ. ಕೋರ್ಟ್ ಅವಾಗ ಎಲ್ಲವನ್ನ ಕೈ ಬಿಡ್ತು, ಅಂದ್ರೆ ನಮ್ಗೆ ಇಲ್ಲ ಅಂತ. ಮತ್ತು 100%
ವಿವಿಪ್ಯಾಟ್ ಹೊಂದಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲವೂ ಅಂದ್ರೆ ಪಾರದರ್ಶಕತೆ ಇಲ್ಲ ಅನ್ನೋದನ್ನ ನೀವು ತೋರಿಸಿ ಅಂದಾಗ ಅದಕ್ಕೊಂದೆರಡು ಅಂಶಗಳನ್ನ ಕೋರ್ಟ್ ಮುಂದೆ ಕೊಡೋದಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಗ್ಲಿಲ್ಲ. ಅದೆಲ್ಲವೂ ಈಗ ನಡೀತಾ ಇದೆ, ನಾವು ನೋಡ್ತಾ ಇದ್ವಿ ಮತಗಳ ಚರ್ಚೆ. ಈಗ ಈ JBA ಚುನಾವಣೆ ಮುಖಾಂತರ ಕಾಂಗ್ರೆಸ್ ಏನಾದ್ರೂ ಸಂದೇಶ ಕೊಡಕ್ ಹೊರಟಿದ್ಯಾ, ಅಥವಾ ಹೊಸದೊಂದು ಒಂದು ಬದಲಾವಣೆಗೆ ಇಲ್ಲಿಂದ ನಾಂದಿ ಹಾಡ್ಲಾಗ್ತಿದೆ? ಇದನ್ನ ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಮ್ ಪಾಯಿಂಟ್ ಆಫ್ ವ್ಯೂ ಏನು? ನೋಡಿ, ಸುಪ್ರೀಂ ಕೋರ್ಟ್ ಎದುರಿಗೆ ಸರಿಸುಮಾರು 40 ಬಾರಿ ಹೋಗಿದೆ ಇದು. ಆದ್ರೆ ಇದೆಂತ ತಾಂತ್ರಿಕ ಅಂಶ ಅಂತಂದ್ರೆ, ಕೋರ್ಟ್ ಎದುರಿಗೆ ಹೋದಂತ ಇವಿಎಂಗಳು ವಿವಿಪ್ಯಾಟ್ಗಳು ಅದು ಏನು ಈಗ ಟ್ಯಾಂಪರಿಂಗ್ ಆಗ್ತಾ ಇದೆ ಅಥವಾ ಕಾಂಗ್ರೆಸ್ಗೆ ಅಪನಂಬಿಕೆ ಇರತಕ್ಕಂಥದ್ದೇನು? ಲಕ್ಷಾಂತರ ಕೋಟ್ಯಾಂತರ ಇವಿಎಂಗಳ ಬಳಕೆ ಇಡೀ ದೇಶಾದ್ಯಂತ ಒಂದು ಚುನಾವಣೆ ಸಂದರ್ಭದಲ್ಲಿ ಆಗುತ್ತೆ. ಇಲ್ಲಿ ಸುಪ್ರೀಂ ಕೋರ್ಟ್ ಎದುರಿಗೆ 40 ಬಾರಿ ಅದು ಹೇಳಿರ್ಬೋದು ಸರಿ ಇದೆ ಅಂತ ಹೇಳಿ. ಆದ್ರೆ 41ನೇ ಇವಿಎಂ 41ನೇ ವಿವಿಪ್ಯಾಟ್ ಅದೇನಾಗಿರ್ಬೋದು ಅಂತಕ್ಕಂಥ ಅನುಮಾನ ಕಾಂಗ್ರೆಸ್ ಇದೆ. ಆದ್ರೆ ಇದನ್ನ ಏನು ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂತಕ್ಕಂಥ ಅಭಿಯಾನವನ್ನ ಆರಂಭಿಸಿದ್ರು. ಈ ವೋಟ್ ಚೋರಿ ಅಭಿಯಾನದಲ್ಲಿ ಇದು ಒಂದು ಬಹಳ ಪ್ರಮುಖವಾದ ಪ್ರಶ್ನೆ ಆಗಿತ್ತು. ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ ಬೇಕು, ನಮ್ಮ ಸರ್ಕಾರ ಬಂದ್ರೆ ನಾವು ಅದನ್ನ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಆದ್ರೆ ಅದನ್ನ ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತುಗಳನ್ನ ಅನುಷ್ಠಾನ ಮಾಡೋದ್ರ ಮೂಲಕ ಕಾಂಗ್ರೆಸ್ ಇಲ್ಲೊಂದು ಸಂದೇಶವನ್ನು ಕೊಡ್ಲಿಕ್ಕಂತೂ ಒಂದು ನಿಜವಾದ ಪ್ರಯತ್ನವನ್ನ ಮಾಡ್ತಾ ಇದೆ. ಇವಿಎಂ ಬೇಡ ಮತ್ತು ವೋಟ್ ಚೋರಿ ಇವೆರಡೂ ಸಹ ಈಗ ಎರಡೂ ಸಹ ಕೊರೈಡ್ ಆಗಿ ಎರಡೂ ಬೇಡಿಕೆಗಳು ಒಂದಾಗಿ ಇನ್ನು ಮುಂದಕ್ಕೆ ಹೋಗ್ತಕ್ಕಂತ ಸಾಧ್ಯತೆ ಇದೆ. ಅಂತ ಒಂದು ಮೆಸೇಜ್ ಅನ್ನ ಏನು ಈಗ ಗ್ರೇಟರ್ ಬೆಂಗಳೂರು ಈ ಚುನಾವಣೆ ನಡೆಯುತ್ತೆ, ಈ ಚುನಾವಣೆ ಮೂಲಕ ಕಾಂಗ್ರೆಸ್ ತೋರ್ಸಕ್ ಹೋಗ್ತಾ ಇದೆ. ಬಹುಶಃ ಈ ಚರ್ಚೆ ಮುಂದಿನ ದಿನಗಳಲ್ಲಿ ಇನ್ನೂ ವ್ಯಾಪಕವಾಗಿ ನಡೀಬಹುದು. ಮತ್ತು ಇವಿಎಂ ಬೇಡ ಅಂತ ಹೇಳಿ ಬ್ಯಾಲೆಟ್ ಪೇಪರ್ ಬಳಸ್ತೀವಿ ಅಂತಕ್ಕಂಥ ಜವಾಬ್ದಾರಿ ಏನಿದೆ, ಇದು ಸುಲಭವಾದ ಜವಾಬ್ದಾರಿ ಏನಲ್ಲ. ಸರಿಸುಮಾರು 20 ವರ್ಷಗಳಿಂದ ಇಡೀ ದೇಶ ಏನು ಒಂದು ವ್ಯವಸ್ಥೆನ ಒಪ್ಕೊಂಡಿತ್ತು, ಮತ್ತೆ ಅದೇ ವ್ಯವಸ್ಥೆಯಲ್ಲಿ ನಡೀತಾ ಇತ್ತು. ಅದನ್ನ ಬದಲಾಯಿಸಿ ನಾವು ಬೇರೆ ವ್ಯವಸ್ಥೆಗೆ ಹೋಗ್ತೀವಿ ಅಂತ ಅಂದಾಗ ರಾಜ್ಯ ಸರ್ಕಾರದ ಮೇಲೂ ಸಹ ಮತ್ತೆ ರಾಜ್ಯ ಚುನಾವಣಾ ಆಯೋಗ ಇಲ್ಲಿ ನಿರ್ವಹಣೆ ಮಾಡುತ್ತೆ. ಅವರ ಜವಾಬ್ದಾರಿ ಸಹ ಬಹಳ ದೊಡ್ಡದಾಗಿರುತ್ತೆ. ಮತ್ತೆ ಇದನ್ನ ಯಶಸ್ವಿಯಾಗಿ ಅದನ್ನ ತೋರಿಸ್ಬೇಕಾಗತ್ತೆ. ಈ ಹಿಂದೆ ಇದ್ದಂತ ಆರೋಪಗಳು ಬಹಳ ಪ್ರಮುಖವಾದ್ದು ಬೂತ್ ಕ್ಯಾಪ್ಚರಿಂಗ್ ಆಗುತ್ತೆ ಅಂತ ಹೇಳಿ, ಯಾರು ಬೇಕಾದ್ರೂ ಬಂದು ಅಲ್ಲಿ ಮತವನ್ನ ಒತ್ತಿ ಹೋಗ್ಬಿಡ್ತಾರೆ ಅಂತ ಹೇಳಿ ಅಷ್ಟು ಶಿಸ್ತುಬದ್ಧವಾಗಿ ಚುನಾವಣೆಯನ್ನ ನಡೆಸಿ ತೋರಿಸಿದ್ರೆ ಬಹುಶಃ ಒಂದು ದೊಡ್ಡ ಸಂದೇಶ, ಒಂದು ದೊಡ್ಡ ಪಾಠ ಇಡೀ ದೇಶಕ್ಕೆ ಆಗ್ಬೋದು. ಈ ಬೆಂಗಳೂರು ಚುನಾವಣೆಯಲ್ಲಿ ಏನಾದ್ರೂ ಒಂದು ಸಣ್ಣ ಎಡವಟ್ಟಾದ್ರೆ ಬಿಜೆಪಿಗೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗುತ್ತೆ. ಇವಿಎಂ ಹೇಳ್ತಿರಲ್ಲ, ಇಲ್ಲ ನೀವೇ ಅದನ್ನ ಜಾರಿಗೆ ತಂದಿದ್ದು, ನೀವೇ ಹಲವು ಚುನಾವಣೆ ಗೆದ್ದಿದ್ದೀರಿ, ನೀವು ಬೇಡ ಅಂತಿದ್ದೀರಿ ಅಂತ ಏನ್ ಆ ಮಾತನ್ನ ಬಿಜೆಪಿ ಹೇಳ್ತಾ ಇದೆ, ಅವರಿಗೆ ಇನ್ನಷ್ಟು ಬಲ ಕೊಟ್ಟಂತಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಬಹಳ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡಿ ಏನು ಲ್ಯಾಟಿನ್ ಅಮೆರಿಕ ಮತ್ತೆ ಯುರೋಪ್ನ ಹಲವು ದೇಶಗಳು ಯಾವ ಮಾದರಿಗೆ ಹೋಗಿದ್ದಾವೆ ಆ ಮಾದರಿಗೆ ಹೋಗೋದು ಸೂಕ್ತ ಅನ್ನುವಂತ ಸಂದೇಶವನ್ನು ಇಡೀ ದೇಶಕ್ಕೆ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ರಾಜ್ಯದಲ್ಲಿ ಚುನಾವಣೆ ನಿರ್ವಹಣೆ ಮಾಡ್ತಾ ಇರೋದ್ರ ಸಾಧ್ಯ ಆಯ್ತು ಅಂತಂದ್ರೆ ಅದು ದೊಡ್ಡ ಸಂದೇಶವೇ ಆಗುತ್ತೆ. ಮತ್ತೆ ಇದನ್ನ ಕೇಂದ್ರ ಸರ್ಕಾರವು ಅಪಮಾನ ಅಂತ ಭಾವಿಸ್ಬೇಕಾಗಿಲ್ಲ. ಇವಿಎಂ ಮಾಡ್ತಾ ಇದೀವಿ, ಅದರಿಂದ ಬಂದ್ಬಿಡ್ತೀವಿ ನಾವು, ಇಷ್ಟು ಸಹ ಕಾಂಗ್ರೆಸ್ ಹೇಳಿದ ಕಾರಣಕ್ಕೆ ನಾವು ವಾಪಸ್ ಹೋಗ್ತೀವಿ ಅನ್ನೋದು ಅಪಮಾನ ಏನಲ್ಲ. 20 ದೇಶಗಳು ಈ ಇವಿಎಂ ಬಳಕೆಯಿಂದ ಹೊರಗೆ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಏನೋ ಒಂದು ಯೋಚನೆ ಮಾಡಿರ್ಬೇಕು, ಏನೋ ಒಂದು ಆಗಿರ್ಬೇಕಲ್ಲಿ. ಇಲ್ಲ ಅಂತಂದ್ರೆ ಅವ್ರಿಗೆ ಯಾಕೆ ಇವಿಎಂ ಬೇಡ, ನಾವು ಬ್ಯಾಲೆಟ್ ಪೇಪರ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಅದು ಹಾಗಾಗಿ ಕೇಂದ್ರ ಸರ್ಕಾರವು ಈ ನಿಟ್ಟಿನಲ್ಲಿ ಜನರ ವಿಶ್ವಾಸನ ಉಳಿಸ್ಲಿಕ್ಕೆ ಬಹಳ ಮುಖ್ಯವಾಗಿ ಚುನಾವಣೆಯ ಪಾರದರ್ಶಕತೆಯನ್ನು ಉಳಿಸ್ಲಿಕ್ಕೆ ಇಂಥ ಒಂದು ಕ್ರಮಕ್ಕೆ ಮುಂದಾದ್ರೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಗೆ ಖಂಡಿತವಾಗ್ಲೂ ಅಪಮಾನ ಅಲ್ಲ. ಅದು ಈ ಬೆಂಗಳೂರು ಚುನಾವಣೆ ಬಿಬಿಎಂಪಿ ಅಲ್ಲ, ಗ್ರೇಟರ್ ಬೆಂಗಳೂರು ಚುನಾವಣೆ ಹೇಗ್ ನಡೆಯುತ್ತೆ, ಏನ್ ನಡೆಯುತ್ತೆ ಅದನ್ನ ಬಿಜೆಪಿ ನೋಡ್ಲಿ, ಕಾಂಗ್ರೆಸ್ ತವರು ನೋಡ್ಲಿ, ಯಾವ ರೀತಿ ಆಗುತ್ತೆ, ಯಾವ ರೀತಿ ನಿರ್ವಹಣೆ ಆಗುತ್ತೆ ಅಂದ್ರೆ ಮತ್ತು ಪ್ರಮುಖವಾಗಿ ಈ ಬ್ಯಾಲೆಟ್ ಪೇಪರ್ ಇದರಿಂದ ಬರ್ತಕ್ಕಂತ ಫಲಿತಾಂಶಗಳ ವಿಶ್ವಾಸಾರ್ಹತೆ ಏನಿರುತ್ತೆ ಅದನ್ನು ಗಮನಿಸಿದೆ ನಂತರ ಒಂದು ಒಳ್ಳೆಯ ನಿರ್ಧಾರಕ್ಕೆ ಎಲ್ಲಾ ಪಕ್ಷಗಳು ಎಲ್ಲ ಸರ್ಕಾರಗಳು ಬರಲಿ ಅನ್ನೋದು ಮುಖ್ಯವಾದ ಅಂಶ ಆಗಿದೆ. ಅಂದ್ರೆ ಮುಂದಿನ ಬದಲಾವಣೆಗೆ ಇದೊಂದು ಪ್ರಯೋಗ ಆಗತ್ತಾ ನೀವ್ ಹೇಳ್ದಂಗೆ? ಅಂದ್ರೆ ಅದು ಮಾಡೋದು ಕಷ್ಟ ಇದೆ, ಮಾಡದೆ ಇರೋ ರೀತಿಯಲ್ಲೂ ಇಲ್ಲ. ಯಾವ ರೀತಿ ಅದನ್ನ ನಿಭಾಯಿಸಬೇಕು, ಯಾವ ರೀತಿ ಸಮಸ್ಯೆಗಳು ಎದುರಾಗತ್ತೆ, ಅದನ್ನ ಹೇಗೆ ನಿವಾರಿಸಬಹುದು, ಎಲ್ಲವೂ ಈ ಒಂದು JBA ಚುನಾವಣೆಯಲ್ಲಿ ಗೊತ್ತಾಗತ್ತೆ ಅಂತ ಅನ್ಸುತ್ತೆ. ಜೊತೆಗೆ ಇದೇನಾದ್ರೂ ಮತದಾರರ ಮೇಲೆ ಪರಿಣಾಮ ಬೀರತ್ತಾ? ಬ್ಯಾಲೆಟ್ ಪೇಪರ್ ವಾಪಸ್ ಹೋಗೋದು ಹಾಗೇನಾದ್ರೂ ಅನ್ಸುತ್ತಾ? ವಿವಿಪ್ಯಾಟ್ ಮೊದಲು ಬಳಕೆ ಆಗಿತ್ತು ನೋಡಿ 1982ರಲ್ಲಿ. ಅದು ನಿಜವಾಗ್ಲೂ ಅನುಷ್ಠಾನ ಆಗಲಿಕ್ಕೆ ಸರಿಸುಮಾರು 22 ವರ್ಷ ಬೇಕಾಯ್ತು. ಅಂದ್ರೆ ಒಂದು ಕಾನೂನು ತಿದ್ದುಪಡಿನೂ ಸಹ ಆಗ್ಬೇಕಾಗ್ ಬಂತು. ಆದ್ರೆ ಕೊನೆಗೆ ಅದು ಅನುಷ್ಠಾನ ಆಯ್ತು. ಸರಿಸುಮಾರು 22 ವರ್ಷಗಳ ಕಾಲ ಅದ್ರ ಬಗ್ಗೆ ಚರ್ಚೆ ನಡೆದು ಆಮೇಲೆ ಎಲ್ಲಾ ಸಾಧಕ ಬಾಧಕಗಳನ್ನು ನೋಡಿ ಅನುಷ್ಠಾನ ಮಾಡಿದ್ರು. ಆದ್ರೆ ಭಾರತ ಅನುಷ್ಠಾನ ಮಾಡಿದಂತ ಆ ಸಂದರ್ಭದಲ್ಲಿ ವಿಶ್ವದ ಹಲವು ದೇಶಗಳು ಅನುಷ್ಠಾನ ಮಾಡಿದ್ವು. ನಂತರ ಕೆಲವು ದೇಶಗಳು 5-6 ವರ್ಷಕ್ಕೆ ವಾಪಸ್ ಬಂದ್ರು, ಕೆಲವು 10 ವರ್ಷಕ್ಕೆ ವಾಪಸ್ ಬಂದ್ರು. ಹಾಗಾಗಿ ಇವಿಎಂ ಬಳಕೆಯಿಂದ ಏನು ಅಪನಂಬಿಕೆಗಳಿದ್ದು ಅದನ್ನು ದೂರ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಸರ್ಕಾರಕ್ಕೆ. ಅದನ್ನ ನಿರ್ವಹಣೆ ಮಾಡ್ಬೇಕು. ಇವಿಎಂ ಬಳಕೆ
ಮಾಡೋದ್ರಿಂದನೇ ಈ ಏನು ಬೆಂಗಳೂರು ಚುನಾವಣೆ ಏನಾಗುತ್ತೆ ಅದೇನೋ ಭಿನ್ನವಾದ ಫಲಿತಾಂಶ ಬಂದ್ಬಿಡುತ್ತೆ ಅಂತ ಕಾಂಗ್ರೆಸ್ ಅಂದ್ಕೋಬೇಕಾಗಿಲ್ಲ. ಯಾಕಂದ್ರೆ ಇಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸಾಮಾನ್ಯವಾಗಿ ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತ ಇರುತ್ತೆ ಅವರಿಗೆ ಒಂದು ಬಲ ಇರುತ್ತೆ. ಹಾಗಾಗಿ ತುಂಬಾ ಅಳುಕಿನಿಂದ ಏನು ಬ್ಯಾಲೆಟ್ ಪೇಪರ್ ನ ಅನುಷ್ಠಾನ ಮಾಡ್ತೀರ ಅಂತ ಅನಿಸ್ತಾ ಇಲ್ಲ. ಆದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ಬೇಕು ಮತ್ತು ಏನು ಕಾಂಗ್ರೆಸ್ ನ ಕ್ಯಾಂಪೇನ್ ಇದೆ ಆ ಕ್ಯಾಂಪೇನ್ ಅನ್ನ ಆಧಾರವಿಟ್ಕೊಂಡು ಮಾಡ್ಬೇಕು ಅಂತ ಮುಂದೆ ಹೋಗ್ತಾ ಇದೆ ಕಾಂಗ್ರೆಸ್ ಅಂತ ಅನ್ಸುತ್ತೆ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆಯನ್ನ. ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರು, ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ.